ವಯಸ್ಸಿಗೆ ಏನೂ ಆಗಲ್ಲ, ಸುಮ್ಮನೆ ವರಿ ಮಾಡ್ಕೋಬೇಡ. ಸುಶೀಲಾ, ಇವತ್ತು ನಾನು ಹೋಟ್ಲನ್ನ ಬಿಡಿಸ್ಕೊಂಡ್ಬಿಟ್ಟೆ ಕಡೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾನು ಅವತ್ತು ಹೋಟ್ಲನ್ನ ಅಡ ಇಟ್ಟಿದ್ದ ದಿವಸ ಎಷ್ಟು ಹತ್ತಿದ್ದೀನೋ ಏನೋ ಗೊತ್ತಿಲ್ಲ. ತಗೋ, ಈ ಪತ್ತನ್ ಬದ್ಧವಾಗಿ ಎತ್ತಿಡು. ನಿಮ್ ಮಗಳ ಕೈ ಕೊಡ್ರಿ. ತಗೋಮ್ಮ. ಅಮ್ಮ, ಇದು ನಿನ್ ಗಂಡನ ಆಸ್ತಿ, ನಿನ್ ಹತ್ರನೇ ಇರ್ಬೇಕು. ನೀನೇ ತಗೋ. ತಗೋ ಸುಶೀಲಾ. ತಗೊಳಮ್ಮ. ಅಳಿಯಂದ್ರೆ ನಿಮಗೆ ಹ್ಯಾಕ್ ಕೃತಜ್ಞತೆ ಹೇಳ್ಬೇಕು ಅಂತ ನಮಗ್ ತಿಳಿತಿಲ್ಲ. ನಿಮ್ಮ ಮಾವ ಆಗಾಗ್ಗೆ ಹೇಳ್ತಿದ್ರು, ನೀವು ನಮ್ಮ ಅಳಿಯಂದ್ರು ಮಾತ್ರ ಅಲ್ಲ, ನಮ್ಮ ಮಗ ಇದ್ದಾಗೆ ಅಂತ. ವಂಶ ಪಾರಂಪರ್ಯವಾಗಿ ಬಂದ ಆಸ್ತಿ ಎಲ್ಲಿ ನಮ್ಮ ಕೈ ಬಿಟ್ಟು ಹೋಗುತ್ತೋ ಅಂತ ಚಿಂತೆ ಮಾಡ್ತಿದ್ವಿ. ಅದನ್ನ ನೀವು ಬಿಡಿಸ್ಕೊಟ್ಬಿಟ್ರಿ. ನೀವು ನನ್ನ ಹೊಟ್ಟೆಲಿ ಹುಟ್ಟದೆ ಹೋದ್ರು ನೀವು ನನ್ನ ಮಗನೇ ಅಳಿಯಂದ್ರೆ. ಮಗನ ಹಾಗೆ ಅಂತ ಯಾಕಂತೀರತ್ತೆ? ನಾನ್ ನಿಮ್ ಮಗನೇ. ಪತ್ರ ಬಿಡಿಸಿದ್ದು, ದುಡ್ಡು ಹೊಂದಿಸಿದ್ದು ಎಲ್ಲ ವಿದ್ಯಾನೆ. ನೀವೇನಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ವಿದ್ಯಂಗೆ ಹೇಳ್ಬೇಕು. ವಿದ್ಯಾ ಇಲ್ಲ ಅಂದ್ರೆ ನಾನಿಲ್ಲ. ನೀವಿಲ್ಲ ಅಂದ್ರೆ ನಾನು ಇಲ್ಲ ರೀ. ನಮ್ಮ ಅಮ್ಮನ ಮಾತು ಕೇಳೋದಕ್ಕೆ ಹೇಗ್ ನಮ್ಮ ಅಪ್ಪ ಇದ್ದಾರೋ ಹಾಗೆ ನನ್ ಮಾತು ಕೇಳೋದಕ್ಕೆ ನೀವ್ ಇರ್ತೀರಾ ಅಲ್ವಾ? ಹೇಗೆ ಒಂದು ದೊಡ್ಡ ಆಲದ ಮರ ಒಂದು ಸಣ್ಣ ಬೀಜದಲ್ಲಿ ಅಡಗಿರುತ್ತೋ ಹಾಗೆ ನಿಮ್ ಒಳ್ಳೆತನ, ಒಳ್ಳೆ ಮನಸ್ಸು ಎಲ್ಲ ಯಾರಿಗೂ ಗೊತ್ತಾಗಲ್ಲ ರೀ. ಇವತ್ತೆಲ್ರಿಗೂ ಅರ್ಥ ಆಗಿದೆ. ವಿದ್ಯಾ, ನೀನು ಅಳಿಯಂದ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಮನೆಗೆ ಹೋಗಮ್ಮ. ನಾನು ಹೋಟ್ಲ್ ಕಡೆ ಹೋಗ್ತೀನಿ. ಅಪ್ಪ, ನಾವು ಹೋಟ್ಲಿನ ಬಿಡಿಸ್ಕೊಟ್ಟಿದೀವಿ, ನಮಗ್ ಟ್ರೀಟ್ ಕೊಡ್ಸಲ್ವಾ ನೀವು? ನಮಗ್ ಗೊತ್ತಿಲ್ಲಪ್ಪ, ನಮ್ಗಂತೂ ದೊಡ್ಡ ಪಾರ್ಟಿ ಬೇಕು. ಅದೇ ಪಾರ್ಟಿ ಬೇಕು ಬೇಕು. ಸರಿ, ನೀವ್ ಹೋಟ್ಲಿಗೆ ಹೋಗಿ ನಾನ್ ಮನೆಗೆ ಹೋಗ್ತೀನಿ. ಅಯ್ಯೋ, ನೀನೊಬ್ಳೆ ಹೋಗ್ಬೇಡ. ನೀನೊಬ್ಳೆ ಹೋದ್ರೆ ಅಪ್ಪ ಏನೇನೋ ಪ್ರಶ್ನೆ ಕೇಳ್ತಾರೆ. ಆಮೇಲೆ ನೀನು ಕನ್ಫ್ಯೂಸ್ ಆಗಿ ಏನೇನೋ ಉತ್ತರ ಕೊಟ್ಬಿಟ್ಟು ಸಿಗಾಕೊಂಡ್ಬಿಡ್ತೀಯ. ನಾನು ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ. ಇಬ್ರು ಒಟ್ಟಿಗೆ ಇದ್ರೆ ಅಪ್ಪ ಏನ್ ಪ್ರಶ್ನೆ ಕೇಳಿದ್ರು ಬುದ್ಧಿವಂತಿಕೆಯಿಂದ ಜಾರ್ಕೊಂಡ್ಬಿಡ್ಬೋದು. ನಗ್ತಾ ಇದೀರಾ? ನೀನ್ ಯಾಕೆ ನಗ್ತಾ ಇದೀಯಾ? ಅಲ್ಲ, ವಿದ್ಯಾ ನನ್ ಜೊತೆ ಇದ್ರೆ ನಾನ್ ಧೈರ್ಯವಾಗಿರ್ತೀನಿ ಅಂತ ಅವಳು ಹೇಳಿದ್ಲಲ್ವಾ, ಅದನ್ನೇ ನಾನು ಹೇಳ್ದೆ. ಸರಿ, ನೀವು ಹೋಟ್ಲಿಗೆ ಹೋಗಿ. ನಿಮ್ಮ ಅಪ್ಪ ಏನೇ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಅಳಿಯಂದ್ರೆ ಎಷ್ಟೇ ಕಷ್ಟಪಟ್ಟಾದ್ರೂ ನಾವು ಆ ದುಡ್ಡು ಕೊಟ್ಬಿಡ್ತೀವಿ. ಮೊದಲು ಆ ಸಾಲ ತೀರಿಸ್ಬಿಡಿ. ಅಯ್ಯೋ ಅತ್ತೆ, ಸಾಲ ಅಂತ ಯಾಕೆ ಅನ್ಕೋತೀರಾ? ಅದು ನಮ್ದೇ ದುಡ್ಡು. ನೀವೇನ್ ಯೋಚನೆ ಮಾಡ್ಬೇಡಿ, ನಾವು ಹೋಟ್ಲಿಗೆ ಹೋಗ್ತೀವಿ. ಬನ್ನಿ ಮಾಮ. ಬರ್ತೀನಮ್ಮ. ಬರ್ತೀವಿ ವಿದ್ಯಾ. ವಿದ್ಯಾ, ನಂಗೆ ಯಾಕೋ ಭಯ ಆಗುತ್ತಮ್ಮ. ಮುಂದೆ ನಿಮ್ಮ ಸಂಸಾರಕ್ಕೆ ತೊಂದರೆ ಆಗ್ಬಿಟ್ರೆ? ಹಾಗೆಲ್ಲ ಏನು ಆಗಲ್ಲಮ್ಮ. ಅಲ್ಲಮ್ಮ, ಆ ಲಕ್ಷ್ಮಿ ಕೆದಕಿ ಪ್ರಶ್ನೆ ಮಾಡ್ತಾಳೆ. ಅವಳನ್ನ ಹೇಗಮ್ಮ ಸಂಭಾಳಿಸ್ತೀಯ ನೀನು? ಅಮ್ಮ, ನಾನ್ ನಿಮಗ್ ದುಡ್ಡು ಕೊಟ್ಟಿರೋದು ಹೊರಗಡೆ ಯಾರಿಗಾದ್ರೂ ಗೊತ್ತಾದ್ರೆ ತಾನೇ? ಅಕಸ್ಮಾತ್ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು, ನನಗೇನ್ ಭಯ ಇಲ್ಲ. ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಅದು ಹೇಗಮ್ಮ? ಅಮ್ಮ, ನನ್ ವಿದ್ಯಾವತಿನೇ ಅಲ್ವಾ? ಅಂದ್ರೆ ನಾನು ಮಿಸಸ್ ಪೂರ್ಣಚಂದ್ರ ತಾನೇ. ಈಗ ನಾನ್ಗೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ. ಅದ್ ಸರಿ, ನೀನ್ ತಗೊಂಡೋಗಿ ಭದ್ರವಾಗಿ ಬೀರುಳಿಡು. ಏನು ಚಿಂತೆ ಮಾಡ್ಬೇಡ. ಸರಿ.